नमस्कार सर्वांचे आपलं खानापूरमध्ये स्वागत। 15 दिवसाच्या आत रस्ता दुरुस्ती करा अन्यथा रास्ता रोको, तहसीलदार व पीआरडी खात्याला या ग्रामस्थांचे निवेदन। खानापूर तालुक्यातील सिंधनूर हेम्माडगा राज्य महामार्ग दुरुस्ती करण्यासाठी इटगी, बेडरहट्टी, बोगूर गावातील ग्रामस्थांनी व युवा कार्यकर्त्यांनी खानापूर तालुक्याचे तहसीलदार प्रकाश गायकवाड यांच्या मार्फत सार्वजनिक बांधकाम खात्याचे मंत्री तसेच पालकमंत्री व जिल्हाधिकारी यांना पाठविण्यासाठी निवेदन देण्यात आले। निवेदनाचा स्वीकार तहसीलदार प्रकाश गायकवाड यांनी केला। यावेळी सार्वजनिक बांधकाम खात्याच्या अधिकाऱ्यांना सुद्धा सोमवार दिनांक 11 ऑगस्ट 2024 रोजी निवेदन देण्यात आले। निवेदनात म्हटले आहे की खानापूर तालुक्यातील इटगी गावात गेल्या 15 वर्षापासून रस्ता दुरुस्ती किंवा डांबरीकरण झालेले नाही। तसेच 2019 ते 2022 या काळात पावसाच्या अतिवृष्टीमुळे पूर आला होता। त्यावेळी असलेला छोटासा रस्ताही खराब होऊन खड्डे पडले आहेत, त्यामुळे दररोज अनेक अपघात होत आहेत। याबाबत संबंधित शासकीय अधिकारी व लोकप्रतिनिधींना अनेकदा निवेदन देऊनही सदर रस्त्याची आजतागायत दुरुस्ती झालेली नाही। इटगी गावाची लोकसंख्या सुमारे 25,000 आहे। इटगी गाव व्यापारी केंद्र असल्याने सुमारे 10 ते 15 गावांना जोडणारे मुख्य व्यापारी केंद्र आहे। इटगी गावापासून खानापूर आणि एमके हुबळी साखर कारखान्यापर्यंत शेकडो वाहने जात असतात। तसेच भाजीपाला वाहतूक करणारी वाहने बेळगाव, हुबळी व धारवाड पर्यंत व आसपासच्या गावांमध्ये दररोज जात असतात। त्यामुळे संबंधित अधिकारी लोकप्रतिनिधींनी सिंधनूर हेम्माडगा राज्य महामार्गाच्या दुरुस्तीसाठी तात्काळ पावले उचलावीत। येत्या 15 दिवसाच्या आत रस्ता दुरुस्ती करावा, अन्यथा आम्ही इटगी, बेडरहट्टी, बोगूर ग्रामस्थांतर्फे बेमुदत रास्ता रोको आंदोलन करणार आहोत, असे निवेदनात म्हटले आहे। यावेळी युवा कार्यकर्ते केदारी सोनपनावर प्रतिक्रिया देताना म्हणाले की ಇಟಗಿ ಗ್ರಾಮದಿಂದ ಕೇದಾರಿ ಸೋನಪ್ಪನವರು ಅಂತ ಹೇಳಿ ನಾವು ಇವತ್ತಿನ ದಿವಸ ಇಟಗಿ ಗ್ರಾಮದಲ್ಲಿ ಖಾನಾಪುರ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಹಾಯ್ದ ಸಿಂಧನೂರು ಹೆಮ್ಮಾಡಗ ರಾಜ್ಯ ಹೆದ್ದಾರಿ ದುರಸ್ತಿ ಮಾಡುವ ಕುರಿತು PWD ಮತ್ತು ತಹಶೀಲ್ದಾರ್ ಇವರ ಮೂಲಕ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಮಾನ್ಯ ಶಾಸಕರು ಖಾನಾಪುರ ತಾಲೂಕಿವರಿಗೆ ಮನವಿ ಸಲ್ಲಿಸುವ ಕುರಿತು ತಹಶೀಲ್ದಾರ್ ಆಫೀಸ್ಗೆ ಬಂದ ಕಾರಣ ಇಟಗಿ ಗ್ರಾಮದಲ್ಲಿ ಕಳೆದ 15 ವರ್ಷಗಳಿಂದ ರಸ್ತೆ ಡಾಂಬರೀಕರಣ ಮಾಡಿರುವುದಿಲ್ಲ। 2019-22ರವರೆಗೆ ಅತಿಯಾಗಿ ಸುರಿದ ಮಳೆ, ಅತಿವೃಷ್ಟಿಯಾಗಿ ಇರುವ ಅಲ್ಪ ಸ್ವಲ್ಪ ರಸ್ತೆಯು ಕೂಡ ಹಾಳಾಗಿದ್ದು ತಂಗು ಗುಡ್ಡಿಗಳಿಂದ ಆವೃತವಾಗಿ ದಿನೇ ದಿನ ಸಾಕಷ್ಟು ಅಪಘಾತಗಳು ಆಗುತ್ತಲಿವೆ। ಈ ಬಗ್ಗೆ ಸಂಬಂಧಪಟ್ಟ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಇವತ್ತಿನವರೆಗೆ ಸದರಿ ರಸ್ತೆ ಸುಧಾರಣೆ ಮಾಡಿರುವುದಿಲ್ಲ। ಇಟಗಿ ಗ್ರಾಮವು ಸುಮಾರು 25,000 ಜನಸಂಖ್ಯೆಯುಳ್ಳ ಮುಖ್ಯ ವ್ಯಾಪಾರಿ ಕೇಂದ್ರವಾಗಿದ್ದು ಸುಮಾರು 10-15 ಹಳ್ಳಿಗಳಿಗೆ ಸಂಪರ್ಕ ಕೊಂಡಿಯಾಗಿರುತ್ತದೆ ಮತ್ತು ಇಟಗಿ ಗ್ರಾಮದಿಂದ ಖಾನಾಪುರ ಮತ್ತು ಎಂಕೆ ಹುಬಳಿ ಸಕ್ಕರೆ ಕಾರ್ಖಾನೆಗಳ ಸಾವಿರಾರು ವಾಹನಗಳು ಮತ್ತು ಬೆಳಗಾವಿ, ಹುಬಳಿ, ಧಾರವಾಡಗಳಿಗೆ ತರಕಾರಿ ವಾಹನಗಳು ದಿನನಿತ್ಯ ಓಡಾಡಲು 10 ಹಳ್ಳಿಗಳಿಗೆ ಇದೇ ಒಂದೇ ಪ್ರಮುಖ ರಸ್ತೆಯಾಗಿದ್ದು, ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ತಮ್ಮ ಗಮನ ಹರಿಸಿ ಸದರಿ ಇಟಗಿ, ಬೇಡರಹಟ್ಟಿ, ಬೋಗೂರ್ ಗ್ರಾಮಗಳ ಸಿಂಧನೂರು ಹೆಮ್ಮಾಡಗ ರಾಜ್ಯ ಹೆದ್ದಾರಿಯನ್ನು ಇವತ್ತಿನಿಂದ 15 ದಿನಗಳ ಒಳಗಾಗಿ ದುರಸ್ತಿಯನ್ನು ಮಾಡದೇ ಹೋದರೆ ರಸ್ತೆ ತಡೆ ನಡೆಸಿ ಅನಿರ್ದಿಷ್ಟ ಹೋರಾಟ ಮಾಡುತ್ತೇವೆ ಅಂತ ಈ ಮೂಲಕ ಇವರಿಗೆ ಮನವಿ ಮಾಡಿರುತ್ತೇವೆ। ನಮಸ್ಕಾರಗಳು। ಬಳಗಪುರ ಅಂತೇಳಿ ಇಟಗಿ ಗ್ರಾಮದ ಬಂದಿದ್ದೀವಿ। ಇವತ್ತು ನಮ್ಮ ಇಟಗಿ ಗ್ರಾಮದ ಸುತ್ತಮುತ್ತ ಎಲ್ಲ PWD ರಸ್ತೆಗಳು ಹಾಳಾಗಿದ್ದರಿಂದ ಮಾನ್ಯ ತಹಶೀಲ್ದಾರ್ ಅವರಿಗೂ ಹಾಗೂ PWD AWD ಅವರಿಗೂ ಮನವಿ ಸಲ್ಲಿಸಿದ್ದೀವಿ। ನಮ್ಮ ಇಟಗಿ ಗ್ರಾಮದಲ್ಲಿ ಇಬ್ಬರು ಯುವಕರು, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಈ ರಸ್ತೆಯ ದುರಸ್ತಿ ಮಾಡದಿದ್ದಕ್ಕೆ ಮರಣ ಹೊಂದಿದ್ದಾರೆ ಮತ್ತೆ ಆಕ್ಸಿಡೆಂಟ್ ಕೇಸ್ಗಳು ಜಾಸ್ತಿ ಆಗ್ತಿದ್ದಾವ। ನಾವು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಸಲ್ಲಿಸಿದ್ದೇವೆ। 15 ದಿನದೊಳಗೆ ಇದು ನಮ್ಮ ಬೇಡಿಕೆಯನ್ನು ಸರಿಪಡಿಸದೇ ಇದ್ದಿದ್ರೆ ಇಟಗಿ ಸುತ್ತಮುತ್ತಿರುವ ನಮ್ಮ ಎಲ್ಲಾ ಭಾಗದಿಂದ ಇಟಗಿ ಬಂದ್ ಕರೆ ಕೊಟ್ಟು ನಮ್ಮ ಕೆಲಸ ಆಗುವವರೆಗೂ ಹೋರಾಟವನ್ನು ನಿಲ್ಲಿಸುವುದಿಲ್ಲ। ಇದು ನಾವು ಮನವಿ ಮುಖಾಂತರ ಎಚ್ಚರಿಕೆಯನ್ನು ನೀಡುತ್ತೇವೆ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಎಚ್ಚರಿಕೆ ನೀಡುತ್ತಿದ್ದೇವೆ। ನಮಸ್ಕಾರ।